ಸರ್, ಸರ್ವಪಕ್ಷ ಸಭೆಯಲ್ಲಿ ಅಟೆಂಡ್ ಆಗಿದ್ರಿ, ತಾವೇನ್ ಸಲಹೆ ಕೊಟ್ರಿ, ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತೇನು ಸಭೆ ಕರೆದಿದ್ರು, ನಾನಲ್ಲಿ ನೇರವಾಗಿ ಮಾತಾಡಿದ್ದೀನಿ. ನಮ್ಮ ಕಾನೂನು ತಜ್ಞರಿದ್ದೀರಿ, ಕಾನೂನು ತಜ್ಞರು, ನೀರಾವರಿ ತಜ್ಞರು, ಏನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅಲ್ಲಿ ವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮರ್ಥವಾಗಿ ನಮ್ಮವರು ವಾದ ಮಾಡ್ತಾ ಇಲ್ಲ. ಅಲ್ಲಿ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ತಮಿಳುನಾಡವರು ಎಲ್ಲರೂ ಎಕ್ಸ್ಪರ್ಟ್ ಅಧಿಕಾರಿಗಳೆಲ್ಲ ಹೋಗಿ ಪ್ರಾಧಿಕಾರದ ಮುಂದೆ ವಾದ ಮಾಡಿ ಅವ್ರು ಹೇಳ್ದಂತೆ ತೀರ್ಪುಗಳು ಬರ್ತಾ ಇದ್ದಾವೆ. ಇದು ಹಿಂಗೆ ನಡ್ಕೊಂಡು ಬರ್ತಿದೆ. ಸಮರ್ಥವಾಗಿ ವಾದ ಮಾಡೋದ್ರಲ್ಲಿ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಇದರಿಂದ ಅವರು ಏನು 11ನೇ ತಾರೀಕು ತೀರ್ಮಾನ ಮಾಡಿದ್ದಾರೆ, ಪ್ರತಿನಿತ್ಯ 31ನೇ ತಾರೀಕುವರೆಗೆ 12ನೇ ತಾರೀಕಿಂದ ಪ್ರತಿನಿತ್ಯ 1 TMC ವಾಟರ್ನ ಬಿಡಬೇಕು ಅಂತ ಏನು ಹೇಳಿದ್ದಾರೆ, ಅದನ್ನ ನಾವು ಬಿಟ್ರೆ ನಮಗೆ ಕುಡಿಯೋಕ್ಕೂ ಕೂಡ ನೀರಿಲ್ದಂಗೆ ಆಗುತ್ತೆ, ಆಗಲ್ಲ ಅಂತಕ್ಕಂಥದ್ದು ಹೇಳಿದಾಗ ಅವರು ಕಬಿನಿನಲ್ಲಿ 96% ತುಂಬಿದೆ. ಕಬಿನಿ ನಮಗೆ 18,000 ಇನ್ಫ್ಲೋ ಬರ್ತಾ ಇತ್ತು, 20,000 ಬರ್ತಾ ಇತ್ತು, ತುಂಬಿದೆ. ಅದನ್ನು ಪೂರ್ಣ ನಿಲ್ಸಕ್ಕಾಗೋದಿಲ್ಲ, ಡ್ಯಾಮ್ಗೆ ಡ್ಯಾಮೇಜ್ ಆಗುತ್ತೆ. ಅದರಿಂದ ಬಂದು ನೀರು ಮಾತ್ರ ತಮಿಳುನಾಡಿಗೆ 20,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇವತ್ತು ಅದರ ಪ್ರಕಾರ ಇವತ್ತು 13,000 ಕ್ಯೂಸೆಕ್ ನೀರು ಇನ್ಫ್ಲೋ, ಒಂದು 5,000 ಕಡಿಮೆ ಆಗಿದೆ, 13,000 ಕ್ಯೂಸೆಕ್ ಬರ್ತಾ ಇದೆ, ಅದು ಹೋಗ್ತಾ ಇದೆ ಅಂತಾನೆ ಹೇಳಿದ್ದಾರೆ. ಅದು ಹೋಗ್ತಾನೆ ಇದೆ, ಅದು ಬಿಟ್ಟಂಗೆನೆ ಲೆಕ್ಕ. ಈಗ ನಾವು ಭದ್ರಾ ದೃಷ್ಟಿಯಿಂದ ಬಿಡ್ತಾ ಇದೀವಿ ಅಲ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ಅದೇನಾದ್ರು ಇನ್ಫ್ಲೋ ನಿಂತರೆ ಸಂಪೂರ್ಣ ಸ್ಟಾಪ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾವು ಕೂಡ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದೇವೆ. ಜೊತೆಗೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆನೆ ಮತ್ತೆ ನೀವು ಅಪೀಲ್ ಹಾಕಿ ಅವ್ರಿಗೆ ಮಂದಟ್ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ನಮ್ಮ ರಾಜ್ಯದ ಇರ್ತಕ್ಕಂಥ ರೈತರಿಗೆ ಬರಗಾಲದಲ್ಲಿ ಸಿಕ್ಕಿ ನರಳಿದ್ದಾರೆ 1 ವರ್ಷಗಳ ಕಾಲ. ಇವತ್ತು ಅವರಿಗೆ ಉರುಳಿನೂ ಕೂಡ ಬೆಳೆಯಕ್ಕಾಗಿಲ್ಲ. ಈಗಲಾದರೂ ಕೂಡ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ರೈತರ ಬೆಳೆಗೆ, ಮುಂಗಾರು ಬೆಳೆಗೆ ನೀರನ್ನ ಕೊಡ್ತಕ್ಕಂಥದ್ದು. ಕೊಡದೆ ಹೋದ್ರೆ ನಮ್ಮ ರೈತರು ಬಹಳ ಸಂಕಷ್ಟಕ್ಕೀಡಾಗ್ತಾರೆ. ನಮ್ಮ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಿಲ್ಲದೆ ತಮಿಳುನಾಡಿಗೆ ನೀರು ಕೊಡಿ ಅಂತೇಳಿ ಯಾರು ಹೇಳ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನ ನಾವು ಕಡ್ಡಾಯವಾಗಿ ಹೇಳಿದ್ವಿ. ಕೇಂದ್ರಕ್ಕೆ ನಿಯೋಗ ತಗೊಂಡೋಗುತ್ತಾ? ಏನು ಇಲ್ಲ, ಫಸ್ಟ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆನೆ ನಾವು ಅಪೀಲ್ ಹಾಕ್ತಿವಿ. ಈ ಕಬಿನಿಯಿಂದ ಹೆಚ್ಚು ಬಂದ್ರೆ ಮಾತ್ರ ನೀರು ಅದೇ ತಡಿಲಿಕ್ಕಾಗೋದಿಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರ್ತದೆ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ದಾರೆ. ನಾವು ಅದನ್ನ ಸಮರ್ಥವಾಗಿ ಇನ್ನು ಮುಂದೆ ಆದರೂ ಕೂಡ ನೀರಿಲ್ಲದೆ ಇದ್ದಾಗ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ತೀರ್ಮಾನ ಮಾಡ್ಕೋಬೇಕು. ಶಾಶ್ವತ ಪರಿಹಾರ ಆಗಬೇಕು. ನೀರಿಲ್ಲದೆ ಇದ್ದಾಗ ನಾವೇನ್ ಮಾಡಬೇಕು, ನೀರಿದ್ದಾಗ ಕೊಡೋಣ. ನಾವು ಅದನ್ನೇ ಹೇಳಿದ್ದು. ನೀವು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ನೀವು ಹೇಳಬೇಕಾಗಿತ್ತು, ಇಲ್ಲೇ ನೀರಿಲ್ಲ, ರೈತರಿಗೆ ಬೆಳೆಗೆ ಬರಗಾಲ ಸಿಕ್ಕಿದ್ದಾರೆ ಅಂತಕ್ಕಂಥ ಮನದಟ್ಟನ್ನ ಆ ಕಮಿಟಿ ಪ್ರಾಧಿಕಾರದ ಸದಸ್ಯಗಳಿಗೆ, ಚೇರ್ಮನ್ಗೆ ಮಾಡಬೇಕಾಗಿತ್ತು. ಅದರಲ್ಲಿ ನೀವು ವಿಫಲರಾಗಿದ್ದೀರಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನೇರವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಸರ್? ಈಗ ಮುಖ್ಯಮಂತ್ರಿಗಳು ಇಲ್ಲ, ನಮ್ಮವರು ವಾದ ಮಂಡಿಸಿದ್ದಾರೆ ಕರಾರುವಕ್ಕಾಗಿ. ಅದರಿಂದ ನಾವು ಇನ್ಮುಂದೆನೂ ಕೂಡ ಇವತ್ತೇನು ಕಾರ್ತಕಿಯವರು, AG ಅವರು, ಅವರ ವಕೀಲರು ಅಪೀಲ್ ಹಾಕ್ತಿವಿ. ನಾವು ಕೂಡ ಅವ್ರ ಮಂದಟ್ಟು ಮಾಡಲಿಲ್ಲ, ನೀರು ನಿಂತೋಯ್ತು, ನಮಗೆ ಕಷ್ಟಕಾಲ ಬಂದ್ರೆ ನಾವು ಬಿಡಲ್ಲ, ನೀರು ಬರ್ದೇ ಇದ್ರೆ ನಾವು ಬಿಡಲ್ಲ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಸಭೆಗೆ ಆಹ್ವಾನ ಇರಲಿಲ್ವಾ? ಅವ್ರು ಇವತ್ತು ಬಂದಿರಲಿಲ್ಲ. HD ಕುಮಾರಸ್ವಾಮಿ ಅವ್ರಿಗೇನಾಗಿದೆ, ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಂಡ್ಯಕ್ಕೆ ಹೋದಾಗ ರಾಜ್ಯ ಸರ್ಕಾರದ
ಆ ಸಭೆಗೆ ಹೋಗಬಾರದು ಅಂತಕ್ಕಂಥ ತೀರ್ಮಾನವನ್ನ ರಾಜ್ಯ ಸರ್ಕಾರ ಕೈಗೊಂಡು ಅವ್ರ ಜನಸ್ಪಂದನ ಕಾರ್ಯಕ್ರಮಗಳಿಗೆ ಅಧಿಕಾರಿಗಳು ಹೋಗದೇ ಇರೋದ್ರಿಂದ ಅಲ್ಲಿನ ಉಸ್ತುವಾರಿ ಸಚಿವರು ಅವರಿಗೆ ಕೇಂದ್ರದ ಮಂತ್ರಿಗಳಿಗೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದನ್ನ ಏನ್ ಹೇಳಿದ್ದಾರೆ. ಕೇಂದ್ರದ ಮಂತ್ರಿಗೆ ಅಧಿಕಾರನೇ ಇಲ್ಲ ಅಂತ ಹೇಳ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಮ್ಮ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದನ್ನು ಕೂಡ ಅವ್ರಿಗೆ ಮನಸ್ಸಿಗೆ ನೋವಾಗಿದೆ. ಅವರು ಮುಖ್ಯಮಂತ್ರಿಗಳು ಸಭೆ ಕರೆದಾಗ ಹೋಗಿ ಚರ್ಚೆ ಮಾಡಿದ್ದಾರೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಎಲ್ಲರೂ ಭಾಗವಹಿಸಿದ್ದಾರೆ. ಭಾರತೀಯ ಜನತಾ ಪಕ್ಷ, ಜೆಡಿಎಸ್, ನಮ್ಮ ಮಂತ್ರಿಗಳು ಅಷ್ಟು ಜನ ಭಾಗವಹಿಸಿ ಕೋಆಪರೇಟ್ ಮಾಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಅದನ್ನು ಮುಂದುವರಿಸಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅದನ್ನು ಅಡ್ಡಿಪಡಿಸ್ತಕ್ಕಂಥ ಕೆಲಸ ಏನ್ ಮಾಡಿದ್ದಾರೆ, ಅವರಾದ್ರಿಂದ ಈ ಸಭೆಗೆ ಬಾಯ್ಕಾಟ್ ಮಾಡಿದ್ದಾರೆ. ಅಂದ್ರೆ ಈ ಅವರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಅಧಿಕಾರಿಗಳನ್ನ ಕಳಿಸಿಲ್ಲ. ಜನಸ್ಪಂದನ ಕೇಂದ್ರದ ಸಚಿವರಾಗಿ, ಮಂಡ್ಯದ ಲೋಕಸಭಾ ಸದಸ್ಯರಾಗಿ ಅಧಿಕಾರಿಗಳನ್ನೇ ನೀವು ಹೋಗಬೇಡಿ ಅಂತ ಜನರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳನ್ನೇ ಹೋಗಬೇಡ ಅಂತ ಹೇಳ್ತಕ್ಕಂಥ ಸರ್ಕಾರಕ್ಕೆ ಏನ್ ಹೇಳ್ತಾರೆ? ಅಲ್ಲ, ನೀರು ಜಲ ವಿಚಾರದಾಗಿ ಎಲ್ಲ ಒಟ್ಟಿಗಾಗಿರ್ತೀವಿ ಅಂತ ಹೇಳ್ತೀರಿ. ಸೊ ಈ ತರ ಸಂದರ್ಭ ನೀರು ಜಲಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅವರೇ ಫಸ್ಟ್ ಹೋಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಿಗಳು ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಅವರು, ನರೇಂದ್ರ ಮೋದಿ ಪ್ರಧಾನಿ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಇದ್ರ ಪರವಾಗಿ ಅವರು ಮೊದಲೇ ನಿಂತಿದ್ದಾರೆ. ನಮ್ಮ ತೀರ್ಮಾನಕ್ಕಿಂತ ಮೊದಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ನಮ್ಮ ನಾಯಕರಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೋಗಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನು ಅರ್ಪಿಸಿ ಮನವೊಲಿಸ್ತಕ್ಕಂಥ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಹ್ವಾನ ಇರಲಿಲ್ಲ ಅಂತ ಹೇಳಿದ್ರೆ ನಾನು ಕೇಳಿಲ್ಲ. ಆಹ್ವಾನ ಇರಲಿಲ್ಲ. ಇವತ್ತಿನ ಮಧ್ಯಾಹ್ನ ಇರೋಂಗೆ ಗೊತ್ತಿಲ್ಲ. ಆಹ್ವಾನ ಇರಲಿಲ್ಲ. ಆಮೇಲೆ ಇರ್ಲಿ ಅಲ್ವಾ, ನೆನ್ನೆ ಇರಲಿಲ್ಲ, ಇವತ್ತಿಲ್ಲ. ಇವತ್ತು ಮಧ್ಯಾಹ್ನ ಏನಾಗಿದೆ ನಾನು ಕೇಳಲಿಲ್ಲ ಅವ್ರಿಗೆ. ಸರ್ವಪಕ್ಷಕ್ಕೆ ನಮ್ಮನ್ನೇ ಕಳಿಸಿದ್ರಲ್ಲ, ನಮ್ಮೆಲ್ಲಾ ಪಕ್ಷದ ಶಾಸಕರುಗಳು ಭಾಗವಹಿಸಬೇಕು ನೀವು ಅಂತ ಹೇಳಿದ್ರು. ಅವರ ಆದೇಶದ ಮೇರೆಗೆ ನಾವೆಲ್ಲ ಬಂದು ಭಾಗವಹಿಸಿದ್ವಿ. ಜೆಡಿಎಸ್ ಪಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ನಾವೆಲ್ಲ ಭಾಗವಹಿಸಿದ್ದೀವಿ. ನಾವು ಪಾಂಡವಪುರದಲ್ಲಿ ಸಭೆಯಲ್ಲಿ ಇದ್ರು ಅವರು, ಹಂಗಾಗಿ ಬರೋಕ್ಕಾಗಲಿಲ್ಲ. ಅಲ್ಲಿಂದ ನೇರ ನಮ್ಮನ್ನು ಹೋಗಿ ಅಂತ ಕಳಿಸಿದ್ರು. ಎಲ್ಲರೂ ಕಾವೇರಿ ಇಶ್ಯೂ ಬಂದಾಗ ಪಕ್ಷಾತೀತವಾಗಿ ರೈತರ ಪರವಾಗಿ ಮುಂಚೂಣಿಲಿರ್ತಕ್ಕಂಥದ್ದು ಜನತಾದಳ ಪಕ್ಷ, ಕುಮಾರಸ್ವಾಮಿ ಅವರು. ಶಾಸಕಾಂಗ ಪಕ್ಷ ಯಾರ ನಾಯಕರು ಯಾರಾಗ್ತಾರೆ ಅದೆಲ್ಲಾನು ಅಧಿವೇಶನ ನಾಳೆ ಬೆಳಿಗ್ಗೆ ಹೇಳ್ತಾರೆ. ಈಗ ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡಿ ಇವತ್ತು ಮಾತಾಡಿ ನಾಳೆ ಬೆಳಿಗ್ಗೆ ಲೆಟರ್ ಕಳಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.